ಒಂದು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಬಹಳ ದೊಡ್ಡ ಸಮರವೇ ನಡೆದು ಬಿಟ್ಟಿದೆ. ಗಾಲಿ ನಾರಾ ಸಮರ. ಇವತ್ತು ಬಳ್ಳಾರಿಗೆ ಆಗಮಿಸಲಿದ್ದಾರೆ ಬಿಜೆಪಿ ನಾಯಕರು. ಒಬ್ಬರ ನಂತರ ಒಬ್ಬರು ರೆಡ್ಡಿ ಭೇಟಿ ಮಾಡಲಿದ್ದಾರೆ ನಾಯಕರು. ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭೇಟಿಯಾಗಲಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಬಿಟ್ಟ. ಈಗ ಆತನ ಬಲಿಗೆ ಸಂಬಂಧಪಟ್ಟಂತೆ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಬೇರೆ ತನ್ನನ್ನೇ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಆಗಿದ್ದು ಅಂತ ಆರೋಪಿಸಿದ್ದಾರೆ. ಇದನ್ನ ಈಗ ಬಿಜೆಪಿ ನಾಯಕರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಪರವಾಗಿ ನಿಲ್ತಾ ಇದ್ದಾರೆ. ಒಬ್ಬರಾದ್ಮೇಲೊಬ್ರು ರೆಡ್ಡಿ ಭೇಟಿಗೆ ಬಂದಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿದೆ ಬಿಜೆಪಿ ತಂಡ. ಸ್ಥಳ ಪರಿಶೀಲನೆಯ ಬಳಿಕ ರೆಡ್ಡಿ ರಾಮುಲು ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಬಳಿಕ ಗಾಯಾಳುಗಳ ಆರೋಗ್ಯ ಕೂಡ ವಿಚಾರಿಸಲಿದ್ದಾರೆ ನಾಯಕರು. ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ ಬಿಜೆಪಿ ನಾಯಕರು. ಬೆಳಿಗ್ಗೆ 10:30ಕ್ಕೆ ವಾಲ್ಮೀಕಿ ಸಮುದಾಯದ ನಾಯಕರ ಸುದ್ದಿಗೋಷ್ಠಿ ಇದೆ. ಬೆಳಿಗ್ಗೆ 11 ಗಂಟೆಗೆ ಅಶೋಕ್ ನಾರಾಯಣಸ್ವಾಮಿ ಜಂಟಿ ಸುದ್ದಿಗೋಷ್ಠಿ. ಮಧ್ಯಾಹ್ನ 12:45ಕ್ಕೆ ಸೋಮಣ್ಣ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯ ಸರಣಿಯೇ ಇದೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬ್ಯಾನರ್ಗಳನ್ನ ಏನು ಅಲ್ಲಿನ ಶಾಸಕ ಭರತ್ ರೆಡ್ಡಿ ಕಡೆಯವರು ಕಟ್ತಾ ಇದ್ರು. ಜನಾರ್ದನ್ ರೆಡ್ಡಿ ಮನೆ ಬಳಿಯಲ್ಲಿ ಕಟ್ಟೋದಕ್ಕೆ ಹೋಗ್ತಾರೆ. ಅವರು ಬೇಡ ಅಂದಿದ್ದಕ್ಕೆ ಅಲ್ಲಿ ಗಲಾಟೆಯಾಗುತ್ತೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಒಬ್ಬನನ್ನ ಬಲಿ ಪಡಿತು. 45 ಜನರನ್ನ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಮಹತ್ವದ ಮಾಹಿತಿ ಕೂಡ ಖಾಕಿ ಪಡೆ ಕಲೆ ಹಾಕಿದೆ. ವಿಚಾರಣೆ ಮಾಡಿ ಕೆಲವರನ್ನ ಬಿಟ್ಟು ಕಳಿಸಿದ್ದಾರೆ. ಆದರೆ ಇನ್ನೂ ಕೆಲವರು ಬಳ್ಳಾರಿ ಪೊಲೀಸರ ವಶದಲ್ಲೇ ಇದ್ದಾರೆ. ಒಂದು ಕಡೆ ಭರತ್ ರೆಡ್ಡಿ, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಇಬ್ಬರೂ ಕೂಡ ದೂರು ಕೊಟ್ಟಿದ್ದಾರೆ. ಬಳ್ಳಾರಿಯ ಬೃಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಜೊತೆಗೆ ಪೊಲೀಸರು ಕೂಡ ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈವರೆಗೆ 45 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿರೋದು. ಘಟನೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಈಗ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಒಂದು ಬ್ಯಾನರ್ ಗಲಾಟೆ ಒಂದು ಜೀವ ಬಲಿ ಪಡಿತು. ಈಗ ಎರಡೂ ಪಕ್ಷಗಳಿಗೂ ಕೂಡ ಬಹಳ ದೊಡ್ಡ ಸಮರಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಬೇರೆ ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸರಣಿ ಸುದ್ದಿಗೋಷ್ಠಿ ಜೊತೆಗೆ ಈ ದೂರುಗಳ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಏನೇನು ಆಕ್ಷನ್ ಆಗ್ತಾ ಇದೆ? ಖಂಡಿತ ಪ್ರತಿಮಾ, ಇದನ್ನು ಬ್ಯಾನರ್ ಕಟ್ಟುವ ಗಲಾಟೆ ಈಗ ಒಂದು ಜೀವವನ್ನು ಬಲಿ ಪಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 45 ಜನರನ್ನ ವಶಕ್ಕೆ ಪಡೆದಿರ್ತಕ್ಕಂತಹ ಪೊಲೀಸರು ಅವರನ್ನ ವಿಚಾರಣೆ ಕೂಡ ಮಾಡಿರುವಂಥದ್ದು. ಕೆಲವು ಜನರನ್ನ ಇನ್ನೂ ಕೂಡ ಅಂದ್ರೆ ಸ್ಟೇಷನಲ್ಲೇ ಇಟ್ಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ 8 ಜನರನ್ನ ಇದೀಗ ಪುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದನ್ನ ಮಾಹಿತಿ ಕೂಡ ದೊರೆತಿರುವಂಥದ್ದು. ಅದರಲ್ಲಿ ಒಬ್ಬ ಖಾಸಗಿ ಗನ್ ಮ್ಯಾನ್ ಕೂಡ ಇರುವಂತಹ ಮಾಹಿತಿ ಕೂಡ ಸ್ಪಷ್ಟವಾಗಿರುವಂಥದ್ದು. ಅಂದರೆ ಇದು ಸಂಬಂಧಪಟ್ಟದ್ದು ಏನು ಬ್ಯಾನರ್ ಗಲಾಟೆ ಸ್ಟಾರ್ಟ್ ಆಯಿತು, ಅದಕ್ಕೆ ಸಂಬಂಧಪಟ್ಟ ಅದು ಒಬ್ಬ ಜೀವವನ್ನು ಕೂಡ ಬಲಿ ಪಡಿತು. ಆದರೆ ಇದೀಗ ಅದು ರಾಜಕೀಯ ವಾಗ್ದಾಳಿ ಕೂಡ ಆರಂಭ ಆಗಿರುವಂಥದ್ದು. ಯಾಕಂದರೆ ಈ ಕಡೆ ಜನಾರ್ದನ್ ರೆಡ್ಡಿ ಅವರ ಬಿಜೆಪಿ ವತಿಯಿಂದ ವಾಗ್ದಾಳಿನ ಆರಂಭ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡ ಸಚಿವ ಜಮೀರ್ ಅವರು ಕೂಡ ಇವತ್ತು ಟೂರನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಕೂಡ ಇದು ಒಬ್ಬ ಅಮಾಯಕ ಕಾರ್ಯಕರ್ತನ ಬಲಿಯಾಗಿದ್ರು ಕೂಡ ರಾಜಕೀಯ ಸಂಘರ್ಷಕ್ಕೆ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ನಾನು ಬೆಳೆಸಿರ್ತಕ್ಕಂಥ ಹುಡುಗರು ಅನ್ನೋ ನಿಟ್ಟಿನಲ್ಲಿ ಕೂಡ ನಾಗೇಂದ್ರ ಅವರನ್ನ ಏಕವಚನದಲ್ಲಿ ವಾಗ್ದಾಳಿ ಮಾಡಿದರೆ, ಈತ ಭರತ್ ರೆಡ್ಡಿ ಮತ್ತು ನಾಗೇಂದ್ರ ಅವರು ಕೂಡ ಇದನ್ನು ಬಿಹಾರ ಮಾಡಲಿಕ್ಕೆ ಬಿಡೋದಿಲ್ಲ, ರಿಪಬ್ಲಿಕ್ ಆಫ್ ಕನ್ನಡ ನಿಮ್ಮ ಆಡಳಿತ ಕಾಲದಲ್ಲಿತ್ತು, ಆದರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ, ಹಾಗೆ ಮಾಡಲಿಕ್ಕೆ ನಾವು ಬಿಡಲ್ಲ, ಅಂದರೆ ಬಳ್ಳಾರಿಯ ಶಾಂತಿ ಕದಡಕ್ಕೆ ನಾವು ಬಿಡೋದಿಲ್ಲ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಅಂದರೆ ಇವತ್ತು ಸರಣಿ ಪತ್ರಿಕಾಗೋಷ್ಠಿ ಬಿಜೆಪಿ ವತಿಯಿಂದ ಮಾಡ್ತಾ ಇರುವಂಥದ್ದು. ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಬಳ್ಳಾರಿಗೆ ಭೇಟಿ ನೀಡಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ತಾರೆ ಮತ್ತು ಘಟನಾ ಸ್ಥಳವನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಜಮೀರ್ ಅವರು ಕೂಡ ಸರಣಿ ಟೂರನ್ನು ಬಳ್ಳಾರಿಯನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಎಲ್ಲವನ್ನ ಪ್ರತಿಕೂಲ ನಡೆಸೋದ್ರೆ ಇವತ್ತು ಕೂಡ 8ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಾಯಕ್, ಮಾಹಿತಿಗೆ.